ನಡುರಾತ್ರಿ ತೊಂದರೆ ಆದ್ರೆ ಪೊಲೀಸರಿಗೆ ಕರೆ ಮಾಡೋದು ತಪ್ಪ. ಪುಡಿ ರೌಡಿಗಳಿಂದ ರಕ್ಷಣೆ ಕೊಡಿ ಅಂತ ಕಾಲ್ ಮಾಡಿದವರಿಗೆ ಬೈಗುಳ. ಪೊಲೀಸರ ಸಹಾಯಕ್ಕೆ ಯಾಚಿಸಿದ ವ್ಯಕ್ತಿಯನ್ನೇ ಪೊಲೀಸಪ್ಪ ಬೈದಿದ್ದಾನೆ. ಹೋಟೆಲ್ ಬಾಗಿಲು ಮುಚ್ಚೋ ಟೈಮ್ಗೆ ಬಂದು ಊಟಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಊಟ ಕೊಡ್ಲಿಲ್ಲ ಅಂತ ಹೋಟೆಲ್ ನುಗ್ಗಿ ಧಮಕಿ ಹಾಕಿದ್ದಾರೆ. ತಡರಾತ್ರಿ ಕೆಂಗೇರಿಯ ರಾಜರತ್ನ ಹೋಟೆಲ್ನಲ್ಲಿ ಕಿಡಿಗೇಡಿಗಳು ನಡೆಸಿದಂತ ಕೃತ್ಯ ಆಯಿತು. ಘಟನೆ ಬಗ್ಗೆ ದೂರು ಕೊಡೋದಕ್ಕೆ ಕಾಲ್ ಮಾಡಿದ್ರೆ ಪೊಲೀಸರು ದರ್ಪ ಮೆರೆದಿದ್ದಾರೆ. ಮಧ್ಯರಾತ್ರಿ ಕಾಲ್ ಮಾಡಿದ್ದಕ್ಕೆ ಕೆಂಗೇರಿ ಇನ್ಸ್ಪೆಕ್ಟರ್ ಜಗದೀಶ್ ಕೆಂಡ ಕಾರಿದ್ದಾರೆ. ಮಧ್ಯರಾತ್ರಿ ಕಾಲ್ ಮಾಡ್ತೀಯಾ, ಕಾಮನ್ ಸೆನ್ಸ್ ಇಲ್ವಾ ಅಂತ ಸಿಟ್ಟಾಗಿದ್ದಾರೆ. ಘಟನೆ ಬಗ್ಗೆ ದೂರು ಕೊಡೋದಕ್ಕೆ ಅಂತ ಕಾಲ್ ಮಾಡಿದ್ದು ವ್ಯಕ್ತಿ. ಪ್ರಾಬ್ಲಮ್ ಆಗ್ತಾ ಇದೆ, ಇಲ್ಲಿ ಗಲಾಟೆ ಮಾಡ್ತಿದ್ದಾರೆ ಅಂತ ಮಧ್ಯರಾತ್ರಿ ಕಾಲ್ ಮಾಡಿದ್ದಕ್ಕೆ ಇನ್ಸ್ಪೆಕ್ಟರ್ ಬೈದಿರೋದು. ಕೆಂಗೇರಿಯ ಇನ್ಸ್ಪೆಕ್ಟರ್ ಜಗದೀಶ್ ಕಾಲ್ ಮಾಡದಂತಹ ವ್ಯಕ್ತಿಗೆ ಬೈದಿದ್ದಾರೆ. ವ್ಯಕ್ತಿ ಮೇಲೆ ಸಿಟ್ಟಾಗಿದ್ದಾರೆ. ಒಂದಷ್ಟು ಪುಡಿ ರೌಡಿಗಳು ಬಂದು ಹೋಟೆಲ್ ಬಾಗಿಲು ಮುಚ್ಚೋ ಟೈಮಲ್ಲಿ ಊಟ ಕೊಡಿ ಅಂತ ಗಲಾಟೆ ಮಾಡಿದ್ದಾರೆ. ಹೋಟೆಲ್ ಒಳಗಡೆ ಬಂದು ಧಮಕಿ ಹಾಕಿದ್ದಾರೆ. ಹೋಟೆಲ್ನವ್ರು ಕಾಲ್ ಮಾಡಿದ್ರೆ ಪೊಲೀಸರು ಧಮಕಿ ಹಾಕಿದ್ದಾರೆ. ಮಧ್ಯರಾತ್ರಿ ಕಾಲ್ ಮಾಡ್ತೀಯಾ ಅಂತ ಬೈದಿದ್ದಾರೆ. ಹಾಗಾದ್ರೆ ಪೊಲೀಸರಿಗೆ ಯಾವ ಟೈಮಲ್ಲಿ ಕಾಲ್ ಮಾಡಬೇಕು? ಸಮಸ್ಯೆ ಆದಾಗ ಕಾಲ್ ಮಾಡೋದು ಬಿಟ್ಟು ಇನ್ಯಾವಾಗ ಕಾಲ್ ಮಾಡಬೇಕು ಅಂತ ಜನ ಪ್ರಶ್ನೆ ಮಾಡೋ ಹಾಗಾಗಿದೆ. ನಿನ್ನೆ ರಾತ್ರಿ ಕೆಂಗೇರಿಯ ರಾಜರತ್ನ ಹೋಟೆಲ್ಗೆ ಕಿಡಿಗೇಡಿಗಳು ನುಗ್ಗಿದ್ರು. ರಾತ್ರಿ 11:30 ಸುಮಾರಿಗೆ ಹೋಟೆಲ್ಗೆ ಬೀಗ ಹಾಕೋ ವೇಳೆ ಊಟ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಊಟ ಕೊಡದೇ ಇದ್ರೆ ಹೋಟೆಲ್ಗೆ ಬೆಂಕಿ ಹಚ್ತೀವಿ ಅಂತ ಧಮಕಿ ಹಾಕಿದ್ದಾರೆ. ಈ ಸಂಬಂಧ 112ಗೆ ಹೋಟೆಲ್ನ ಮಾಲೀಕ ಮಧುಕಿರಣ್ ಕಾಲ್ ಮಾಡಿದ್ದಾರೆ. ಸ್ಥಳಕ್ಕೆ ಹೊಯ್ಸಳ ಬಂದ್ರು ಕಿಡಿಗೇಡಿಗಳು ಗಲಾಟೆ ಮುಂದುವರೆಸಿದ್ರು. ಎಲ್ಲರನ್ನೂ ಪೊಲೀಸ್ ಠಾಣೆಗೆ ಹೊಯ್ಸಳ ಪೊಲೀಸರು ಕರ್ಕೊಂಡೋದ್ರು. ಬಳಿಕ ಕೆಂಗೇರಿ ಠಾಣೆಗೆ ದೂರು ನೀಡೋದಕ್ಕೆ ಮುಂದಾದ್ರು ಮಧುಕಿರಣ್, ಹೋಟೆಲ್ನ ಮಾಲೀಕ. ಈ ವೇಳೆ ಇನ್ಸ್ಪೆಕ್ಟರ್ ಜಗದೀಶ್ಗೆ ಕಾಲ್ ಮಾಡಿದ್ದಕ್ಕೆ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಮಧುಕಿರಣ್ಗೆ ನಿಂದಿಸಿ ಆರೋಪಿಗಳನ್ನ ಬಿಟ್ಟು ಕಳಿಸಿರೋದಾಗಿ ಆರೋಪ ಕೇಳಿಬಂದಿದೆ. ಕೆಂಗೇರಿ ಠಾಣೆಯಲ್ಲಾಗಿರೋದು. ಕೆಂಗೇರಿ ವ್ಯಾಪ್ತಿಯಲ್ಲಿರುವಂತಹ ರಾಜರತ್ನ ಹೋಟೆಲ್ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. 11:30 ರಾತ್ರಿ ಹೋಟೆಲ್ ಬಾಗಿಲು ಕ್ಲೋಸ್ ಮಾಡುವಾಗ ಒಂದಷ್ಟು ಪುಡಿ ರೌಡಿಗಳು ಬಂದು ಊಟ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಊಟ ಕೊಟ್ಟಿಲ್ಲ ಅಂದ್ರೆ ಇಡೀ ಹೋಟೆಲ್ಗೆ ಬೆಂಕಿ ಹಚ್ತೀವಿ ಅಂತ. ಕೊನೆಗೆ ಹೋಟೆಲ್ನ ಮಾಲೀಕ ಮಧುಕಿರಣ್ 112ಗೆ ಕಾಲ್ ಮಾಡಿದ್ದಾರೆ. ಹೊಯ್ಸಳ ಬಂದಿದೆ, ಎಲ್ಲರನ್ನೂ ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಕೂರಿಸಿದ್ದಾರೆ. ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರೆ ಇನ್ಸ್ಪೆಕ್ಟರ್ ಆ ಹೋಟೆಲ್ನ ಮಾಲೀಕನಿಗೆ ಬೈದಿದ್ದಾರೆ. ಮಧ್ಯರಾತ್ರಿ ಕಾಲ್ ಮಾಡ್ತೀಯಾ ಅಂತ. ನಮಸ್ತೆ, ಸಾರಿ ಸರ್. ಹಲೋ ಸರ್ ನಮಸ್ತೆ ಸರ್, ಸಾರಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಸರ್. ಮಧು ಮಾತಾಡ್ತಾ ಇದ್ದೀನಿ ಸರ್, ರಾಜರತ್ನ ಹೋಟೆಲಿಂದ. ಹೇಳಿ ಸರ್, ಇಲ್ಲಿ ಯಾರೋ 4 ಜನ ಬಂದು ದೊಡ್ಡ ಗಲಾಟೆ ಮಾಡಿ ಬಿಯರ್ ಬಾಟ್ಲ್ ಎಲ್ಲ ತೊಗೊಂಡು ಸ್ಟೀಮ್ ಆಗಿ ನಿಮ್ಮ ಸ್ಟೇಷನ್ ಕರ್ಕೊಂಡ್ಬಂದಿದ್ದೀವಿ. ಪೊಲೀಸ್ ಅವ್ರು ಬಂದಿದ್ದಾರೆ ಹೊಯ್ಸಳದಲ್ಲಿ. ಅವರು ಹೋಟ್ಲಿಗೆಲ್ಲ ಬೆಂಕಿ ಇಕ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ವಿ. ಇದೆಯಾ? ಹಾಂ ಇದ್ದೀನಿ ಸರ್, ಇಲ್ಲೇನೆ. ಮತ್ತೆ ಫೋನ್ ಯಾಕೆ ಮಾಡಿದೆ ನನಗೆ? ಬಟ್ ಅದೇ ಅವ್ರು ಎಲ್ಲರನ್ನೂ ಬಿಟ್ಟು ಕಳಿಸ್ತಾ ಇದ್ದಾರೆ ಸರ್. ಇವಾಗ ಬೆಳಗ್ಗೆ ಕಳಿಸ್ತೀನಿ ಅಂತ ಅಂದ್ಬಿಟ್ಟು. ಕಾಮನ್ ಸೆನ್ಸ್ ಇಲ್ವಾ ನೀ? ಸರ್ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಸಾರಿ ಸರ್, ಆಯಿತು ಸರಿ. ಹಾಂ ಸರಿ ಸರ್. ಪೊಲೀಸರು ಅಟೆಂಡ್ ಮಾಡಿದ್ರೆ ಸ್ಟೇಷನ್ಗೆ ಇಟ್ಕೊಂಡು ಇಷ್ಟೊತ್ತಲ್ಲಿ ಫೋನ್ ಮಾಡ್ತೀನಿ ನೀನು? ಸರ್ ಅವ್ರು ಬೆಳಗ್ಗೆ ಬರೋಕ್ಕೆ ಹೇಳ್ತಾ ಇದ್ದಾರೆ ಸರ್. ಕಂಪ್ಲೇಂಟ್ ಕೊಡೋ ರೈಟಿಂಗ್ ಎಲ್ಲ ಅಟೆಂಡ್ ಮಾಡ್ತಾರೆ. ಸರಿ ಸರ್, ಆಯ್ತು. ಸರ್ ನಮಸ್ತೆ, ಸಾರಿ ಸರ್. ಹಲೋ ಸರ್ ನಮಸ್ತೆ ಸರ್, ಸಾರಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಸರ್. ಮಧು ಮಾತಾಡ್ತಾ ಇದ್ದೀನಿ ಸರ್, ರಾಜರತ್ನ ಹೋಟೆಲಿಂದ. ಹೇಳಿ ಸರ್, ಇಲ್ಲಿ ಯಾರೋ 4 ಜನ ಬಂದು ದೊಡ್ಡ ಗಲಾಟೆ ಮಾಡಿ ಬಿಯರ್ ಬಾಟ್ಲ್ ಎಲ್ಲ ತೊಗೊಂಡು ಸ್ಟೀಮ್ ಆಗಿ ನಿಮ್ಮ ಸ್ಟೇಷನ್ ಕರ್ಕೊಂಡ್ಬಂದಿದ್ದೀವಿ. ಪೊಲೀಸ್ ಅವ್ರು ಬಂದಿದ್ದಾರೆ ಹೊಯ್ಸಳದಲ್ಲಿ. ಅವರು ಹೋಟ್ಲಿಗೆಲ್ಲ ಬೆಂಕಿ ಇಕ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ವಿ. ಇದೆಯಾ? ಹಾಂ ಇದ್ದೀನಿ ಸರ್, ಇಲ್ಲೇನೆ. ಮತ್ತೆ ಫೋನ್ ಯಾಕೆ ಮಾಡಿದೆ ನನಗೆ?
ಬಟ್ ಅದೇ ಅವ್ರು ಎಲ್ಲರನ್ನೂ ಬಿಟ್ಟು ಕಳಿಸ್ತಾ ಇದ್ದಾರೆ ಸರ್ ಇವಾಗ ಬೆಳಗ್ಗೆ ಕಳಿಸ್ತೀನಿ ಅಂತ ಅಂದ್ಬಿಟ್ಟು. ಕಾಮನ್ ಸೆನ್ಸ್ ಇಲ್ವಾ ನೀನು? ಸರ್ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಸಾರಿ ಸರ್, ಆಯಿತು ಸರ್. ಹಾಂ ಸರಿ ಸರ್. ಪೊಲೀಸರು ಅಟೆಂಡ್ ಮಾಡಿದ್ರೆ ಸ್ಟೇಷನ್ಗೆ ಇಟ್ಕೊಂಡು ಇಷ್ಟೊತ್ತಲ್ಲಿ ಫೋನ್ ಮಾಡ್ತೀನಿ ನೀನು? ಸರ್ ಅವ್ರು ಬೆಳಗ್ಗೆ ಬರೋಕ್ಕೆ ಹೇಳ್ತಾ ಇದ್ದಾರೆ ಸರ್. ಕಂಪ್ಲೇಂಟ್ ಕೊಡೋ ರೈಟಿಂಗ್ ಎಲ್ಲ ಅಟೆಂಡ್ ಮಾಡ್ತಾರೆ. ಸರಿ ಸರ್, ಆಯಿತು. ಸರ್ ನಮಸ್ತೆ. ಸಾರಿ ಸರ್. ಹಲೋ ಸರ್ ನಮಸ್ತೆ ಸರ್. ಒಂದು 10 ತಿಂಗಳಾಯಿತು ಹೋಟ್ಲು ತೊಗೊಂಡು ನಾನು. ಈ 10 ತಿಂಗಳಿಂದ ನಾವು ಒಳ್ಳೆ ಸರ್ವಿಸ್ ಕೊಟ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮದು 11 ಗಂಟೆಗೆ ಹೋಟ್ಲು ಕ್ಲೋಸಿಂಗ್ ಇರುತ್ತೆ. 11 ಗಂಟೆ ಹೋಟ್ಲು ಕ್ಲೋಸಿಂಗ್ ಇದು. 11:20ಕ್ಕೆ ಒಂದು ಫಾರ್ಚುನರಲ್ಲಿ 4 ಜನ ಬರ್ತಾರೆ. ಎಲ್ಲರೂ ಫುಲ್ ಡ್ರಿಂಕ್ಸ್ ಮಾಡಿರ್ತಾರೆ. ಈಚೆ ಕಡೆ ಕ್ಲೋಸ್ ಮಾಡ್ತಾರೆ. ಒಬ್ಬ ಹುಡುಗನ್ನ ಕರೀತಾರೆ ಅವರು, ಊಟ ಇದೆಯಾ ಅಂತ. ಇಲ್ಲ ಕೇಳ್ಕೊಂಬರ್ತೀನಿ ಅಂತ ಅವ್ನು ಒಳಗಡೆ ಹೋಗ್ತಾನೆ. ಅಷ್ಟರಲ್ಲಿ ಇವರು ಗಾಡಿನ ಪಾರ್ಕಿಂಗ್ ಒಳಗಡೆ ಹಾಕ್ತಾರೆ. ಪಾರ್ಕಿಂಗ್ ಒಳಗೆ ಹಾಕಿ ಎಲ್ಲರೂ ಬಿಯರ್ ಬಾಟ್ಲುಗಳು ಹಿಡ್ಕೊಂಡು ಕೆಳಗಡೆ ಇಳಿತಾರೆ. ಕ್ಯಾಪ್ಟನ್ಗೆ ಹೋಗಿ ಹೇಳ್ತಾರೆ, ಸರ್ ಯಾರೋ ಕೇಳ್ಕೊಂಬಂದಿದ್ದಾರೆ ಸ್ಟಾಫು ಊಟ ಬೇಕು ಅಂತಂದಾಗ ಕ್ಯಾಪ್ಟನ್ನು ನಾನೇ ಮಾತಾಡ್ತೀನಿ ಅಂತ, ಊಟ ಇಲ್ಲ ಸರ್ ಅಂತ ಹೇಳ್ತಾರೆ. ಊಟ ಇಲ್ಲ ಅಂದಮೇಲೆ ಹೋಟ್ಲು ಲೈಟಲ್ಲಿ ಹಾಕಿದ್ಯಾ, ಹೋಟ್ಲಿಗೆ ಬೆಂಕಿ ಇಕ್ತೀವಿ, ಹೊಡೆದಾಕ್ತೀವಿ, JCB ತೊಗೊಂಬಂದು ನಾಳೆ ಡೆಮಾಲಿಷನ್ ಮಾಡ್ತೀವಿ, ಯಾವನೋ ನಿಮ್ಮ ಓನರು ನಮ್ಮನ್ನು ತಾಕತ್ತಿದ್ರೆ ಬರೋಕ್ಕೆ ಹೇಳು ಅಂತೆಲ್ಲ ಕೆಟ್ಟದಾಗೆಲ್ಲ ಬೈದಿದ್ದಾರೆ ಹುಡುಗರಿಗೆ. ಸ್ಟಾಫ್ಗಳದ್ದು ಮೊಬೈಲ್ ಕಿತ್ಕೊಂಡು ಆ ಮೊಬೈಲಲ್ಲಿ ನಮ್ಮ ಹುಡುಗ ನನಗೆ ಫೋನ್ ಮಾಡಿದಾಗ ಮೊಬೈಲ್ ಕಿತ್ಕೊಂಡು ನನ್ನ ಹತ್ರ ಮಾತಾಡ್ತಾರೆ. ನಾನು ಫೋನಲ್ಲಿ ಹೇಳ್ತೀನಿ, ಸರ್ ಏನು ಸಮಸ್ಯೆ ಆಗಿದೆ ಹೇಳಿ ಸರ್ ಅಂತ ಕೇಳಿದಾಗ, ನೀನೇನೋ ಅನ್ನೋದು ಬಾಯಿಲಿ ಹೋಟ್ಲ ಹತ್ರ ನಿನ್ನ ಕೈಲಿ ಆದರೆ ಬಾ ಅಂತ ತುಂಬ ಕೆಟ್ಟ ಪದದಲ್ಲಿ ಬೈದಿದ್ದಾರೆ. ನಾನು ಹೋಟ್ಲ ಹತ್ರ ಬರೋದಕ್ಕಿಂತ ಮುಂಚೆ 112 ಕಾಲ್ ಮಾಡ್ತೀನಿ. 3 ರಿಂದ 4 ಸಲ ಕಾಲ್ ಮಾಡಿದ್ರು ಫೋನ್ ಕ್ಯಾಚ್ ಆಗಲ್ಲ. 112 ಕಾಲ್ ಮಾಡಿದಾಗ ನಾನೇನು ಮಾಡ್ತೀನಿ, ಕೆಂಗೇರಿ ಸ್ಟೇಷನಲ್ಲಿ ಯಾರಿದ್ದಾರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಹಿಂಗಾಗಿದೆ ಅಂದಾಗ ಅವ್ರು ಇಮಿಡಿಯೇಟ್ ಹೊಯ್ಸಳ ಕಳಿಸ್ಕೊಡ್ತಾರೆ. ನಾನು ಗಾಡಿ ತೊಗೊಂಬಂದು ನಿಲ್ಸೋದಕ್ಕೂ ಹೊಯ್ಸಳ ಬರೋದಕ್ಕೂ ಒಂದೇ ಆಗಿರುತ್ತೆ. ಪೊಲೀಸವರು ಇಬ್ಬರು ಬಂದಿರ್ತಾರೆ. ನನಗೂ ಆ ಪಾರ್ಟಿ ಮಾತಾಡಿದ್ರೆ ನಾನು ಒಂದೇ ಮಾತಾಡ್ತೀನಿ, ಯಾರಪ್ಪ ಬೆಂಕಿ ಇಕ್ತೀನಿ ಅಂತಂದರು. ಹೋಟ್ಲಿಗೆ ಬೆಂಕಿ ಇಕ್ಕಿ ನೀವು ಅಂತ ಕೇಳಿದಾಗ ಅವನು ಓಪನ್ ಚಾನೆಲ್, ನಾನು ಲೋಕಲಲ್ಲಿ ಇಲ್ಲೇ ಇರೋದು, ನೀನು ನಾಳೆಯಿಂದ ಹೋಟ್ಲು ಓಪನ್ ಮಾಡಬಾರ್ದು, ನೀನು ಹೋಟ್ಲು ಮುಚ್ಚಿಸ್ತೀನಿ ನಾನು, ಅದೇನಾಗುತ್ತೋ ಆಗ್ಬಿಟ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.